ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವು ಏನು ಮಾಡೋಣಪ್ಪ ಅಂದರೆ 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪೋಯಮ್ 7 ದ ಸಾಂಗ್ ಆಫ್ ಫ್ರೀಡಮ್ ಸ್ವಾತಂತ್ರ್ಯದ ಕವಿತೆ ಅನ್ನುವಂತಹ ಪೋಯಮ್ನ ಇದನ್ನು ಯಾರು ಬರೆದಿದ್ದಾರಪ್ಪ ಅಂದರೆ ಸಿ ಸುಬ್ರಹ್ಮಣ್ಯ ಭಾರತಿ ಅವರು ಬರೆದಿದ್ದಾರೆ. ಓಕೆ, ಫಸ್ಟ್ ಕ್ವಶನ್ ಮೇನ್ ನಂಬರ್ 1 ದೇ ಗಿವನ್ multiple choice questions. 4 alternatives are given. Choose the best alternative. First one, this is the hour of song and dance, read, play or write. Then it's right answer option A, dance. This is the hour of song and dance. ಹೌದಾ? ಈ ಏನು ಗಳಿಗೆ ಇದೆಯಲ್ಲ, ಇದು ಹಾಡು ಮತ್ತು ಕುಣಿತದ ವೇಳೆ. ನೆಕ್ಸ್ಟ್ ಸೆಕೆಂಡ್ ಒನ್, we will blow the dash of victory. Song, conch, air, dance. Then it's right answer conch. We will blow the conch of victory. Third one, we see that all are equal. Dash, dead, brilliant, born, study. We see that all are equal. Born. ಹೌದಾ? ನಾವೆಲ್ಲ ಏನಪ್ಪ ಅಂದರೆ ಒಂದೇ ರೀತಿಯಾಗಿ, ಹೌದಾ, ಸಮನಾಗಿ ಜನಿಸಿದ್ದೀವಿ. ಯಾರು ಹೆಚ್ಚು ಯಾರು ಕಡಿಮೆ ಆ ರೀತಿ ಇಲ್ಲ, ಹುಟ್ಟಿದಾಗ ಎಲ್ಲರೂ ಒಂದೇ. ಫೋರ್ತ್ ಒನ್, ಹಾನರ್ ಟು ದ ಪ್ಲೋಮನ್ ಆ್ಯಂಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ವರ್ಕರ್, ಲಾಯರ್, ಡಾನ್ಸರ್, ರೈಟರ್. ದೆನ್ ಇಟ್ಸ್ ರೈಟ್ ಆನ್ಸರ್ ಆಪ್ಷನ್ ಎ, ವರ್ಕರ್. ಆಪ್ಷನ್ ಎ, ವರ್ಕರ್. ಫಿಫ್ತ್ ಒನ್, ವಿ ವಿಲ್ ಪ್ರಾಸ್ಪರ್ ಸರ್ವಿಂಗ್ ಡ್ಯಾಶ್ ಅವರ್ ಸೋಲ್ ಲಾರ್ಡ್. ಡ್ಯಾಶ್ ಅಲ್ಲಿ ಏನು ಬರ್ತದಪ್ಪ ಅಂದ್ರೆ ಎ ರಿಲಿಜನ್ ಬರ್ತದ, ಟ್ರೈಬ್ ಬರ್ತದ, ಸ್ಟ್ರೇಂಜರ್ಸ್ ಆರ್ ಪೀಪಲ್. ದೆನ್ ಇಟ್ಸ್ ರೈಟ್ ಆನ್ಸರ್ ಟ್ರೈಬ್ಸ್. ವಿ ವಿಲ್ ಪ್ರಾಸ್ಪರ್ ಸರ್ವಿಂಗ್ ಟ್ರೈಬ್ಸ್ ಅವರ್ ಸೋಲ್ ಲಾರ್ಡ್. ದೆನ್ ಸಿಕ್ಸ್ತ್ ಒನ್, gonna are days of dash pride. Gender born, race born, religion born, caste born. Then it's right answer option D. Gonna are these days dash born, caste born. Option D, right answer. Seventh one, no dash shall enslaves us again. Enslaves, no dash dash. Option A, nation, ruler, state, people. Then it's right answer nation. No nation shall enslave us again, because British people, okay, kept us more than 150 years as enslaves. Then eighth one, freedom is our dash speech. Okay, freedom is our dash speech. Nations, universal, communities, societies. Then it's right answer option B, universal. The ninth one, the poet says to blow the conch of freedom, victory, love, failure. Then it's right answer option B, victory. The poet says to blow the conch of victory. Question main number 2, answer the following questions. First one, how does the poet want to celebrate the freedom? ಯಾವ ರೀತಿಯಾಗಿ ಕವಿ ಸ್ವಾತಂತ್ರ್ಯವನ್ನು ಸಂಭ್ರಮಿಸಬೇಕಂತ ಇದ್ದಾರೆ? ದ ಪೋಯಟ್ ವಾಂಟೆಡ್ ಟು ಸೆಲೆಬ್ರೇಟ್ ದ ಫ್ರೀಡಮ್ ಬೈ ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್. ಕವಿ ಸ್ವಾತಂತ್ರ್ಯವನ್ನು ಹಾಡು ಮತ್ತು ಕುಣಿತದ ಮೂಲಕ ಸಂಭ್ರಮಿಸಬೇಕಂತ ಇದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಒನ್, ಅಕಾರ್ಡಿಂಗ್ ಟು ದ ಪೋಯಟ್ ವಾಟ್ ಆರ್ ದ ಥಿಂಗ್ಸ್ ಗಾನ್ ಬೈ ಅವರ್ ನೇಷನ್? ವಾಟ್ ಆರ್ ದ ಥಿಂಗ್ಸ್ ಗಾನ್ ಬೈ ಅವರ್ ನೇಷನ್? ಅಕಾರ್ಡಿಂಗ್ ಟು ಪೋಯಟ್, ದ ಥಿಂಗ್ಸ್ ಗಾನ್ ಬೈ ಅವರ್ ನೇಷನ್ಸ್ is gone are those days of caste born pride. Gone is the foreigners mightiest. Gone passive subservience. And gone is the trickers sway. ನೋಡ್ರಿ, ಭಾರತದಿಂದ ಏನೇನು ಹೋಗಿದೆ ಅಂತ ಕವಿ ಹೇಳ್ತಾರೆ ಗಾಣೆ. ಹೌದಾ? ಅಕಾರ್ಡಿಂಗ್ ಟು ಪೋಯಟ್ ಏನಪ್ಪ ಅಂದರೆ ನಮ್ಮನ್ನು ರೂಲ್ ಮಾಡ್ತಾ ಇದ್ದವ್ರು ಹೋಗಿದ್ದಾರೆ. ಹೌದಾ? ಆಮೇಲೆ ಕಾಸ್ಟ್ ಸಿಸ್ಟಮ್, ಮೇಲೆ ಕೇಳು ಅನ್ನೋಂಥ ಏನು ಭೇದ ಭಾವ ಇತ್ತಲ್ಲ, ಅದನ್ನೇ ವಿಜೃಂಭಿಸ್ತಾರಲ್ಲ, ಅದು ಹೋಗಿದೆ. ಆಮೇಲೆ ಏನು ಫಾರಿನರ್ಸ್ ಬಂದು ನಮ್ಮನ್ನು ಆಳುಗಳ ಟ್ರೀಟ್ ಮಾಡ್ತಾ ಇದ್ರಲ್ಲ, ಆ ಸಿಸ್ಟಮ್ ಹೋಗಿದೆ. ಆಮೇಲೆ ಪ್ಯಾಸಿವ್ ಸಬ್ ಸರ್ವಿಸ್, ಹೌದಾ, ಆಳುಗಳ ಥರ ಟ್ರೀಟ್ ಮಾಡುವಂಥ ಪದ್ಧತಿ ಹೋಗಿದೆ. ಆಮೇಲೆ ಟ್ರಿಕ್ಸ್ಟರ್ಸ್ ವೇ, ನಮ್ಮನ್ನು ಏನಪ್ಪ ಅಂದರೆ ಹುಚ್ಚರಲ್ಲಿ ತೆಗಿತಿದ್ರಲ್ಲ, ಅಂತಹ ಕಲ್ಚರು ಈಗ ಕಡಿಮೆ ಆಗಿದೆ.
ಟ್ರಿಕ್ಸಸ್, ಬೇರೆಯವ್ರು ಬಂದು ನಮ್ಮನ್ನು ಹುಚ್ಚುಗಳು ತೆಗೆದು ಹೋಗ್ತಿದ್ರಲ್ಲ ಅಂತ, ಹೌದಾ, ದಾಳಿಗಳು ಈಗ ಕಡಿಮೆ ಆಗಿದ್ದಾವೆ. ವೈ ಶುಡ್ ವಿ ಬ್ಲೋ ಕಾಂಚ್ ಆಫ್ ವಿಕ್ಟ್ರಿ? ಹೌದಾ, ಬಿಕಾಸ್ ಫ್ರೀಡಮ್ ಈಸ್ ಅವರ್ ಯೂನಿವರ್ಸಲ್ ಸ್ಪೀಚ್ ಆ್ಯಂಡ್ ಈಕ್ವಾಲಿಟಿ ಈಸ್ ದ ಎಕ್ಸ್ಪೀರಿಯನ್ಸ್ಡ್ ಗ್ರೇಸ್, ಸೊ ವಿ ಶುಡ್ ಬ್ಲೋ ದ ಕಾಂಚ್ ಆಫ್ ವಿಕ್ಟ್ರಿ. ನಾವು ನಮ್ಮ ಜಯವನ್ನು ಸಂಭ್ರಮಿಸಬೇಕಾಗಿದೆ. ಯಾಕಂದರೆ ನಮ್ಮ ಸ್ವಾತಂತ್ರ್ಯ ನಮ್ಮ ಸಾರ್ವತ್ರಿಕ ಹಕ್ಕೋದು, ಹೌದಾ, ಯೂನಿವರ್ಸಲ್. ಆಮೇಲೆ ಏನು ನಾವು ಮಾತಾಡುವಂತಹ ಎಲ್ಲರೂ ಸಮನಾಗಿ ಇರುವಂತಹ ಒಂದು ಏನು ವಾತಾವರಣವನ್ನು ಏನು ಸೃಷ್ಟಿಸ್ಕೊಂಡಿದ್ದೀವಿ, ಹೌದಾ, ಅದನ್ನು ನಾವು ಸೆಲೆಬ್ರೇಟ್ ಕಾಂಚ್ ಆಫ್ ವಿಕ್ಟ್ರಿ ಅಂತ ಹೇಳ್ಬೋದು. 4th ಒನ್, ಹೂಮ್ ಡು ವಿ ಶುಡ್ ಹಾನರ್? ಯಾರನ್ನು ನಾವು ಗೌರವಿಸಬೇಕಾಗಿದೆ? ವಿ ಶುಡ್ ಹಾನರ್ ಟು ದ ಪ್ಲೋಮನ್ ಆ್ಯಂಡ್ ವರ್ಕರ್. ಹೌದಾ, ನಾವು ಯಾರನ್ನು ಗೌರವಿಸಬೇಕಾಗಿದ್ದಪ್ಪ ಅಂದರೆ ನೆಲವನ್ನು ಉಳುವ ಪ್ಲೋಮನ್ ರೈತ ಮತ್ತು ಕೆಲಸ ಮಾಡುವ ವರ್ಕರ್ಸನ್ನು. 5th ಒನ್, ಹೌ ಈಸ್ ದ ಹಾನರ್ ಡಿಸ್ಕ್ರೈಬ್ಡ್? ಗೌರವವನ್ನು ಯಾವ ರೀತಿ ವರ್ಣಿಸಲಾಗಿದೆ? ದ ಪೋಯೆಟ್ ಸೇಸ್ ದ್ಯಾಟ್ ಈಸ್ ದ ಹವರ್ ಆಫ್ ಸಾಂಗ್ ಆ್ಯಂಡ್ ಡಾನ್ಸ್ ಫಾರ್ ದ ಬ್ಲಿಸ್ಫುಲ್ ಫ್ರೀಡಮ್ ಆ್ಯಂಡ್ ಇಟ್ ಈಸ್ ಅವರ್ at last. ಹೌದಾ, ದ ಪೋಯೆಟ್ ಸೇಸ್ ದ್ಯಾಟ್ ಈಸ್ ದ ಹವರ್ ಆಫ್ ಸಾಂಗ್. ಈಗೇನು ನಾವು ಯಾವ ರೀತಿಯ ಗೌರವವನ್ನು ಕೊಡ್ತಾ ಇದ್ದೀವಪ್ಪ ಅಂದರೆ ಹಾಡನ್ನು ಹಾಡೋದ್ರ ಮೂಲಕ, ಈ ಕ್ಷಣ ಏನು ಹಾಡನ್ನು ಹಾಡ್ತಾ ಇದ್ದೀವಲ್ಲ, ಡ್ಯಾನ್ಸನ್ನು ಮಾಡ್ತಾ ಇದ್ದೀವಲ್ಲ, ಹೌದಾ, ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದೆಯಲ್ಲ, ಇದರ ಮೂಲಕ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಗೌರವಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. 6th ಒನ್, ಹೂ ಡಸ್ ದ ಪೋಯೆಟ್ ಸೇ ಟು ಸೆಂಡ್ ಅವೇ? ಹೌದಾ, ಯಾರನ್ನು ಹೊರ ಕಳಿಸ್ಬೇಕಾಗಿದೆ ಅಂತ ಕವಿ ಹೇಳ್ತಾ ಇದ್ದಾರೆ. ದ ಪೋಯೆಟ್ ಸೇಸ್ ದ ಫಾರಿನರ್ಸ್ ಆ್ಯಂಡ್ ದ ಟ್ರಿಕರ್ಸ್ ಟು ಬಿ ಸೆಂಟ್ ಅವೇ ಫ್ರಮ್ ದ ನೇಷನ್. ನಾವು ಭಾರತದಿಂದ ಬೇರೆ ದೇಶದಿಂದ ಬಂದವಂಥವ್ರನ್ನು, ಹೌದಾ, ಅಕ್ರಮವಾಗಿ ವಲಸೆ ಪಡ್ಕೊಂಡವ್ರನ್ನು ಮತ್ತು ನಮ್ಮನ್ನು ಆಳುವಂಥವ್ರನ್ನ ಅಥವಾ ನಮ್ಮನ್ನು ಮೋಸಗೊಳಿಸುವಂಥವ್ರನ್ನ ಹೊರ ಕಳಿಸ್ಬೇಕಾಗಿದೆ ಅಂತ ಕವಿ ಹೇಳ್ತಾ ಇದ್ದಾರೆ. 7th ಒನ್, ಹೌ ಶುಡ್ ವಿ ಪಬ್ಲಿಷ್ ದ ಟ್ರುತ್ ಆಟ್ ಆಲ್? ಯಾವ ರೀತಿಯಾಗಿ ನಾವು ಪ್ರಕಟಿಸಬೇಕಾಗಿದೆ ಎಲ್ಲ ಕಡೆ ಸತ್ಯವನ್ನು? ವಿ ಶುಡ್ ಪಬ್ಲಿಷ್ ದ ಟ್ರುತ್ ಅಬೌಟ್ ಅವರ್ ನೇಷನ್ ಟು ಆಲ್ ಬೈ ಬ್ಲೋಯಿಂಗ್ ದ ಕಾಂಚ್ ಆಫ್ ವಿಕ್ಟ್ರಿ. ನಾವು ಇಡೀ ಜಗತ್ತಿಗೆ ನಮ್ಮ ಸತ್ಯವನ್ನು ಹೆಂಗೆ ತೋರಿಸ್ಕೊಡ್ಬೇಕಾಗಿದೆಯಪ್ಪ ಅಂದರೆ ನಮ್ಮ ಏನಪ್ಪ ಅಂದರೆ ನಾವು ಪಡೆದುಕೊಂಡಂಥ ಸ್ವಾತಂತ್ರ್ಯ ಅಥವಾ ವಿಕ್ಟ್ರಿ, ಜಯ ಏನಿದೆಲ್ಲ, ಇದನ್ನು ಪಸರಿಸೋದ್ರ ಮೂಲಕ. 8th ಒನ್, ಹೂಮ್ ಶುಡ್ ವಿ ಹಾನರ್ ಟು ಆ್ಯಂಡ್ ಶೇಮ್? ಯಾರನ್ನು ನಾವು ಗೌರವಿಸಬೇಕಾಗಿದೆ, ಆಮೇಲೆ ಯಾರನ್ನು ನಾವು ಹೀಯಾಳಿಸ್ಬೇಕಾಗಿದೆ? ವಿ ಹಾನರ್ ಟು ಪ್ಲೋಮನ್ ಆ್ಯಂಡ್ ವರ್ಕರ್. ನಾವು ಏನಪ್ಪ ಅಂದರೆ ನೆಲವನ್ನು ಉಳುವವರನ್ನ ಮತ್ತು ಕೆಲಸ ಮಾಡೋರನ್ನ ಗೌರವಿಸಬೇಕಾಗಿದೆ. ಆ್ಯಂಡ್ ಸೇಮ್ ಟು ದ ಗ್ಲಿಟನ್ ಆ್ಯಂಡ್ ದ ರಿಕ್. ಕೆಟ್ಟ ಜನರನ್ನು, ನಮ್ಮನ್ನು ತುಳಿದವರನ್ನು, ಭೇದ ಭಾವ ಮಾಡಿದವ್ರನ್ನ ನಾವೇನು ಮಾಡಬೇಕಾಗಿದೆ ಅಂದರೆ ಹೀಯಾಳಿಸ್ಬೇಕಾಗಿದೆ, ಶೇಮ್. 9th ಒನ್, ವಾಟ್ ವಿಲ್ ಬಿ ಫಾರ್ ಎವರ್ ಅವರ್ಸ್? ಯಾವುದು ಯಾವತ್ತು ನಮ್ಮದಾಗಿರ್ತದೆ? ಹೌದಾ, ವಾಟ್ ವಿಲ್ ಬಿ ಫಾರ್ ಎವರ್ ಅವರ್ಸ್, ಯಾವುದು ಯಾವತ್ತು ನಮ್ಮದಾಗಿರ್ತದೆ? ಫ್ರೀಡಮ್ ಆ್ಯಂಡ್ ಅವರ್ ಕಂಟ್ರಿ ವಿಲ್ ಫಾರ್ ಎವರ್ ಅವರ್ಸ್. ಹೌದಾ, ಸ್ವಾತಂತ್ರ್ಯ ಮತ್ತು ನಮ್ಮ ದೇಶ ಯಾವತ್ತು ನಮ್ಮದಾಗಿರ್ತದೆ. ಕ್ವಶನ್ ಮೇನ್ ನಂಬರ್ 3, ರೀಡ್ ಈಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಗಿವನ್ ಬಿಲೋ ಅಂತ ಕೇಳಿದ್ದಾರೆ. ಯಾರು ಯಾರಿಗೆ ಹೇಳಿದಿರ್ತಾರೆ. ಫ್ರೀಡಮ್ ಈಸ್ ಅವರ್ ಯೂನಿವರ್ಸಲ್ ಸ್ಪೀಚ್. ಸ್ವಾತಂತ್ರ್ಯ ಅನ್ನೋದು, ಹೌದಾ, ಸಾರ್ವತ್ರಿಕ ಮಾತು. ನಮ್ಮ ಸ್ವಾತಂತ್ರ್ಯ ಅನ್ನೋದು ಅದು ಸಾರ್ವತ್ರಿಕ ಮಾತು. ಹೂ ಸೇಡ್ ದಿಸ್? ದ ತಮಿಳ್ ಪೋಯೆಟ್ ಸುಬ್ರಹ್ಮಣ್ಯ ಭಾರತಿ ಸೇಡ್ ದಿಸ್. ಇದನ್ನು ಯಾರು ಹೇಳಿದ್ರಪ್ಪ ಅಂದರೆ ತಮಿಳು ಕವಿ ಸುಬ್ರಹ್ಮಣ್ಯ ಭಾರತಿ ಅವರು ಹೇಳಿದ್ದಾರೆ. ವಾಟ್ ಡಸ್ ದ ಪೋಯೆಟ್ ಮೀನ್ ಬೈ ದ ಯೂನಿವರ್ಸಲ್ ಸ್ಪೀಚ್? ಕವಿಯ ಪ್ರಕಾರ ಸಾರ್ವತ್ರಿಕ ಮಾತನಾಡುವಿಕೆ ಅಂದರೆ ಏನು? ದ ಯೂನಿವರ್ಸಲ್ ಸ್ಪೀಚ್ ಮೀನ್ಸ್ ದಟ್ ಎವ್ರಿ ಒನ್ ಶುಡ್ ಎಂಜಾಯ್ ದ ಫ್ರೀಡಮ್. ಹೌದಾ, ಸಾರ್ವತ್ರಿಕ ಮಾತು ಅಂದರೆ ಏನಪ್ಪ ಅಂದರೆ ಪ್ರತಿಯೊಬ್ಬರು ಸ್ವಾತಂತ್ರ್ಯವನ್ನು ಅನುಭವಿಸೋದು, ಕೊಡೋದು, ತೆಗೆದುಕೊಳ್ಳೋದು. 2nd ಒನ್, ದಿಸ್ ಈಸ್ ಹವರ್ ಆಫ್ ಸಾಂಗ್ ಆ್ಯಂಡ್ ಡಾನ್ಸ್. ಈ ಗಳಿಗೆ ಅಥವಾ ಈ ಕ್ಷಣ ಏನಿದೆ, ಈ ಹವರ್ ಅಂದರೆ ಗಂಟೆ, ಆದರೆ ಅದನ್ನು ಯಥಾರ್ಥವಾಗಿ ತೊಗೊಳಂಗಿಲ್ಲ. ಈ ಕ್ಷಣ ಅಥವಾ ಈ ವೇಳೆ ನಾವು ಹಾಡನ್ನು ಹಾಡುವಂಥ ಅಥವಾ ಏನೋ ಕುಣಿತವನ್ನು ಮಾಡುವಂಥ ವೇಳೆ. ಹೂ ಸೇಡ್ ದಿಸ್? ದ ತಮಿಳ್ ಪೋಯೆಟ್ ಸುಬ್ರಹ್ಮಣ್ಯ ಭಾರತಿ ಸೇಡ್ ದಿಸ್. ಯಾರು ಇದನ್ನು ಹೇಳಿದ್ದಾರೆ? ಸುಬ್ರಹ್ಮಣ್ಯ ಭಾರತಿ ಅವರು ಹೇಳಿದ್ದಾರೆ. ವೆನ್ ಡಿಡ್ ಹಿ ಸೇ ಸೊ? ಯಾವಾಗ ಈ ರೀತಿ ಹೇಳಿದ್ದಾರೆ? ದ ಬ್ರಿಟಿಷರ್ಸ್ ವೆಂಟ್ ಅವೇ ಔಟ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ದ ಪೋಯೆಟ್ ಸೇಸ್ ದ್ಯಾಟ್ ಇಟ್ ಈಸ್ ದ ಟೈಮ್ ಟು ಎಂಟರ್ಟೈನ್ ವಿತ್ ಸಾಂಗ್ ಆ್ಯಂಡ್ ಡ್ಯಾನ್ಸ್. ಬ್ರಿಟಿಷರು ಭಾರತವನ್ನು ಬಿಟ್ಟು ತೆಲಗಿದ್ದಾರೆ. ಈಗಿರುವಂತಹ ಗಳಿಗೆ ಅಥವಾ ಕ್ಷಣ ಏನಪ್ಪ ಅಂದರೆ ನಾವು ಹಾಡು ಮತ್ತು ಕುಣಿತವನ್ನು ಮಾಡುವಂಥ ವೇಳೆ. 3rd ಒನ್, ಹಾನರ್ ಟು ದ ಪ್ಲೋಮನ್ ಆ್ಯಂಡ್ ವರ್ಕರ್. ನಾವು ಗೌರವಿಸಬೇಕು ಯಾರನ್ನು? ನೆಲ ಉಳುವವರನ್ನ ಮತ್ತು ಕೆಲಸ ಮಾಡುವವರನ್ನ. ಹೂ ಡಸ್ ಪ್ಲೋಮನ್ ರೆಫರ್ ಟು? ಪ್ಲೋಮನ್ ರೆಫರ್ಸ್ ಟು ಫಾರ್ಮರ್ಸ್.
ಪ್ಲೋಮನ್ ಅಂದ್ರೆ ಇಲ್ಲಿ ಯಾರಪ್ಪ ಅಂದರೆ ರೈತರು, ನೆಲ ಉಳುವವರು ಅಂದರೆ ಯಾರು? ರೈತರು. ವಾಟ್ ಮೇಡ್ ಹಿಮ್ ಸೇಸು, ಈ ರೀತಿಯಾಗಿ ಅವರು ಹೇಳಲಿಕ್ಕೆ ಕಾರಣ ಏನು? ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಅವರ್ ನೇಷನ್. ಹೌದಾ? ಭಾರತದ ರೈತರು ಭಾರತದ ಬೆನ್ನೆಲುಬು. ಆ್ಯಂಡ್ ಈವನ್ ಎವ್ರಿ ವರ್ಕರ್ ಆರ್ ಗ್ರೇಟ್. ಅದೇ ರೀತಿಯಾಗಿ ಭಾರತದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬನು ಶ್ರೇಷ್ಠ ವ್ಯಕ್ತಿ. ಸೊ ದ ಪೋಯೆಟ್ ಸೇಸ್ ದ್ಯಾಟ್ ವಿ ಶುಡ್ ಹಾನರ್ ಟು ದ ಪ್ಲೋಮನ್ ಆ್ಯಂಡ್ ವರ್ಕರ್. ಅದಕ್ಕೆ ಕವಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನಾವು ಆಧರಿಸಬೇಕು, ಗೌರವಿಸಬೇಕು ಯಾರನ್ನು? ನೆಲ ಉಳುವವರನ್ನು ಮತ್ತು ಕೆಲಸ ಮಾಡೋವರನ್ನು. ಪ್ರಶ್ನೆ 4, ವಿ ಹ್ಯಾವ್ ಲರ್ನ್ಡ್ ದ್ಯಾಟ್ ದಿಸ್ ಈಸ್ ಅವರ್ ಓನ್ ಲ್ಯಾಂಡ್. ನಾವು ಏನು ಕಲ್ತಿದ್ದೀವಪ್ಪ ಅಂದರೆ ಇದು ನಮ್ಮ ನೆಲ ಅನ್ನೋದನ್ನು ಕಲ್ತಿದ್ದೀವಿ. ಹೂ ಡಸ್ ವಿ ರೆಫರ್ ಟು? ವಿ ರೆಫರ್ಸ್ ಟು ಇಂಡಿಯನ್ ಪೀಪಲ್. ನಾವಂದರೆ ಇಲ್ಲಿ ಯಾರಪ್ಪ ಅಂದರೆ ಭಾರತೀಯರು. ವಿಚ್ ಈಸ್ ಅವರ್ ಓನ್ ಲ್ಯಾಂಡ್, ಯಾವುದು ನಮ್ಮ ಸ್ವಂತ ನೆಲ? ಅವರ್ ಕಂಟ್ರಿ ಇಂಡಿಯಾ ಈಸ್ ಅವರ್ ಓನ್ ಲ್ಯಾಂಡ್. ನಮ್ಮ ಭಾರತ ನಮ್ಮ ಭೂಮಿ. ಆ್ಯಂಡ್ ವಿಲ್ ಹ್ಯಾವ್ ಲರ್ನ್ಡ್ ದ್ಯಾಟ್ ಇಟ್ ಈಸ್ ಅವರ್ಸ್. ನಾವೇನು ಕಲ್ತಿದ್ದೀವಪ್ಪ ಅಂದರೆ ಈ ಭಾರತ ನಮ್ಮದು, ನಾವು ವಾಸಿಸುತ್ತಿರೋ ಭಾರತ ನಮ್ಮದು. ಇಟ್ ವಿಲ್ ಬಿ ಫಾರ್ ಎವರ್ ಅವರ್ಸ್, ಅದು ಯಾವತ್ತೂ ನಮ್ಮದಾಗಿರ್ತದೋ. ಹೂ ಸೇಡ್ ದಿಸ್? ದ ತಮಿಳ್ ಪೋಯೆಟ್ ಸುಬ್ರಹ್ಮಣ್ಯ ಭಾರತಿ ಸೇಡ್ ದಿಸ್. ಯಾರು ಹೇಳಿದ್ದಾರೆ ಇದನ್ನು? ಸುಬ್ರಹ್ಮಣ್ಯ ಭಾರತಿ ಅವರು ಹೇಳಿದ್ದಾರೆ. ಹೂ ಡಸ್ ಇಟ್ ರೆಫರ್ ಟು? ಇಟ್ ರೆಫರ್ಸ್ ಟು ಅವರ್ ಓನ್ ಲ್ಯಾಂಡ್ ಇಂಡಿಯಾ. ಇಟ್ ರೆಫರ್ಸ್ ಟು, ಇದು ಏನು ರೆಫರ್ ಮಾಡ್ತದಪ್ಪ ಅಂದರೆ ನನ್ನ ಭೂಮಿ ಭಾರತ, ನನ್ನ ಭೂಮಿ ಭಾರತ. ಹಾಗಾದರೆ ನಾವು ಇಲ್ಲಿವರೆಗೂ ಏನು ಅಭ್ಯಾಸ ಮಾಡಿದ್ವಪ್ಪ ಅಂದರೆ 7th poem, 9th standard, second language, 7th poem, The Song of Freedom, written by C. Subramanya Bharati. Okay, question answers we discussed. These question answers are helpful to write a fair unit tests and also midterm and annual exams. If you want to make it a revision also, listen again and again. Okay, by listening some words, you can able to remember the question answers also, multiple choice question answers also, and extracts also. Hopefully these are useful for you. If you feel these are useful, share to your friends and other groups. Thank you so much.